ಈಗ ಸಂಕ್ಷಿಪ್ತ ಸುದ್ದಿಗಳತ್ತ ಒಂದು ನೋಟ ಎಕ್ಸ್‌ಪ್ರೆಸ್ ಸುದ್ದಿಯಲ್ಲಿ. ಬೆಂಗಳೂರಿನ ಸಂಪಂಗಿರಾಮನಗರದಲ್ಲಿ ಅಪರಿಚಿತ ಶವ ಪತ್ತೆ, ಲಾರಿ ಹರಿಸಿ ಕೊಲೆ ಮಾಡಿರುವ ಶಂಕೆ. ಸಂಪಂಗಿರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ತಾಲೂಕಿನಲ್ಲಿ ಹೆಚ್ಚಿದೆ ಕಾಡಾನೆಗಳ ಹಾವಳಿ. ಮಲ್ಕೋಡು ಬಳಿ ತೋಟಗಳಿಗೆ ಲಗ್ಗೆ ಇಡುತ್ತಿವೆ 12ಕ್ಕೂ ಹೆಚ್ಚು ಆನೆಗಳು. ಆನೆ ದಾಳಿಯಿಂದ ವಿವಿಧ ಬೆಳೆಗಳು ನಾಶ. ಕಾಡಾನೆಗಳನ್ನು ನಿಯಂತ್ರಿಸುವಂತೆ ರೈತರ ಒತ್ತಾಯ. ಬಳ್ಳಾರಿಯಲ್ಲಿ ದಸರಾ ಸಂಭ್ರಮಾಚರಣೆ. ಗುಜರಾತಿ ರಾಜಸ್ಥಾನಿ ಜನರಿಂದ ದಾಂಡಿಯಾ ನೃತ್ಯ. ನವರಾತ್ರಿ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಗರ್ಭ ನೃತ್ಯ. ಶಿವಮೊಗ್ಗದಲ್ಲಿ ಮಹಾನಗರ ಪಾಲಿಕೆ ಆಯೋಜಿಸಿರುವ ಮಹಿಳಾ ದಸರಾ ಉತ್ಸವಕ್ಕೆ ನಟಿ ಮಾಳವಿಕಾ ಚಾಲನೆ. ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತ ಮಾಳವಿಕಾ ಸಲಹೆ. ಸಮಾರಂಭದಲ್ಲಿ ಬಿಜೆಪಿ ನಾಯಕ ಈಶ್ವರಪ್ಪ, ನಟ ಶ್ರೀನಾಥ್, ಶೀರ್ಷಿಕಾ ಕಾಸರವಳ್ಳಿ ಸನ್ಮಾನ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ 82ನೇ ಹುಟ್ಟುಹಬ್ಬದ ಸಂಭ್ರಮ. ಮಾಜಿ ಪ್ರಧಾನಿಗೆ ಶುಭ ಹಾರೈಸಿದ ಪ್ರಧಾನಿ ನರೇಂದ್ರ ಮೋದಿ. ಸಿಂಗ್ ಅವರಿಗೆ ದೇವರು ದೀರ್ಘಾಯುಷ್ಯ, ಆರೋಗ್ಯ ಕರುಣಿಸಲೆಂದು ಟ್ವೀಟ್ ಮಾಡಿದ ಮೋದಿ. ನ್ಯೂಯಾರ್ಕ್ನಲ್ಲಿ ಭಾರತ ಚೀನಾ ವಿದೇಶಾಂಗ ಸಚಿವರ ಮಾತುಕತೆ ಫಲಪ್ರದ. ಇಂದು ಮಧ್ಯಾಹ್ನದ ವೇಳೆಗೆ ಲಡಾಖ್ ಗಡಿ ತೊರೆಯಲಿವೆ ಉಭಯ ರಾಷ್ಟ್ರಗಳ ಸೇನೆಗಳು. ಗಡಿಯಲ್ಲಿ ನೆಲೆಸುವಂತೆ ಶಾಂತ ಸ್ಥಿತಿ.